ನೋಡಿ, ಈಗ ಈ ಪೂರಿ ಒಳಗಡೆ ಸಂಜೀರಾ ಮಸಾಲೆನ ಸ್ಟಫ್ ಮಾಡ್ತಾಯಿದ್ದೀನಿ. ಇದ್ರ ಸ್ಪೆಷಾಲಿಟಿ ಏನಂದರೆ, ಈ ಪರೋಟಾನ ನಾವು ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಲಟ್ಟಿಸ್ಕೊಳ್ಬೋದು, ಎಷ್ಟು ದೊಡ್ಡದಾಗಿನೂ ಮಾಡ್ಕೊಳ್ಬೋದು. ತುಂಬಾ ಈಸಿ ಇದೆ. ಎಲ್ರಿಗೂ ನಮಸ್ಕಾರ. ಮಾಯಾಳ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಹೊಸ ರುಚಿ ಒಂದು ತೋರಿಸ್ತಾ ಇದ್ದೀನಿ, ಸಂಜೀರಾ ಪರೋಟ ಅಂತ. ಸಂಜೀರಾ ಅಂದರೆ ಮಂಗಳೂರಲ್ಲಿ ಸ್ಪೆಷಲ್ ತಿಂಡಿ. ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ತಾರೆ. ಇದು ಫ್ರೈ ಮಾಡೋದು ಬೇಡ, ಪರೋಟ ಥರ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಮಸಾಲೆ ಮಾಡ್ಕೊಳ್ಳೋಕ್ಕೆ ಒಣಮೆಣಸು 4 ತಗೊಂಡಿದ್ದೀನಿ. ಒಂದು 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಗರಿ ಗರಿ ಆಗೋವರೆಗೂ ಹುರಿದು ಸೈಡ್ ಇಟ್ಕೊಳ್ತೀನಿ. ಈಗ ಉಳಿದ ಎಣ್ಣೆಗೆ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದು ಚಟಪಟ ಸಿಡ್ದಾದ್ಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಆದಮೇಲೆ 1-2 ಟೀ ಸ್ಪೂನ್ ರವೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಹಾಗೆ 1 ಟೀ ಸ್ಪೂನ್ ಸಕ್ಕರೆ ಹಾಗೂ 2 ಟೀ ಸ್ಪೂನ್ ಕೊಬ್ಬರಿ ತುರಿ, ಫ್ರೆಶ್ ತುರಿದ ತುರಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನಾವು ಮೊದಲೇ ಹುರಿದಿಟ್ಟ ಮೆಣಸನ್ನು ಇದೇ ಥರ ಕೈಯಲ್ಲೇ ಪುಡಿ ಮಾಡಿ ಹಾಕ್ಕೊಳ್ಬೇಕು. ಆವಾಗಲೇ ಇದರ ರುಚಿ ಜಾಸ್ತಿ. ಖಾರದ ಪುಡಿ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಈ ಥರ ಮಸಾಲೆನ ರೆಡಿ ಮಾಡಿ ಸೈಡ್ ಇಟ್ಕೊಳ್ಬೇಕು. ಇದು ಸಂಜೀರಾದ್ದು ಮಸಾಲೆ, ಒಳಗಡೆ ಸ್ಟಫ್ ಮಾಡೋ ಮಸಾಲೆ ರೆಡಿ ಆಯಿತು. ನಾನು ಇದು 2-3 ಪರೋಟಕ್ಕಾಗುವಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆ ಗೋಧಿ ಹಿಟ್ಟು ನಾರ್ಮಲ್ ಚಪಾತಿಗೆ ಹೇಗೆ ಬೇಕೋ ಹಾಗೆ ನೆನೆಸಿಟ್ಕೊಂಡಿದ್ದೀನಿ. ಈಗ ಒಂದು ದೊಡ್ಡ ಉಂಡೆ ತಗೊಂಡು ಪೂರಿಯಷ್ಟು ದೊಡ್ಡ ಸೈಜಲ್ಲಿ ಲಟ್ಟಿಸ್ಕೊಳ್ಬೇಕು. ಇವಾಗ ಇದರೊಳಗಡೆ ಈ ಸಂಜೀರಾ ಮಸಾಲೆನ ಸ್ಟಫ್ ಮಾಡ್ಕೊಳ್ತಾ ಇದ್ದೀನಿ. 2 ಟೀ ಸ್ಪೂನ್ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ಇದರ ಸ್ಪೆಷಾಲಿಟಿ ಏನು ಅಂದರೆ, ಬೇರೆ ಪರೋಟ ಎಲ್ಲ ಮಾಡಬೇಕಾದ್ರೆ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಲಟ್ಟಿಸ್ಕೊಳ್ಬೇಕಾಗ್ತದೆ. ಇದು ಲಟ್ಸೋಕ್ಕೆ ಏನೂ ಕಷ್ಟ ಇಲ್ಲ. ಡ್ರೈ ಮಸಾಲೆ ಆಗಿರೋದ್ರಿಂದ ನಿಮಗೆ ಎಷ್ಟು ದೊಡ್ಡದೋ ಅಷ್ಟು ದೊಡ್ಡದು ಪರೋಟ ಮಾಡ್ಕೊಳ್ಬೋದು. ಲಟ್ಸೋಕ್ಕೆ ತುಂಬ ಈಸಿ ಇದೆ, ಯಾರು ಬೇಕಿದ್ದರೂ ಮಾಡ್ಕೊಳ್ಬೋದು. ಹಾಗೆ ಇದಕ್ಕೆ ಹಚ್ಚಿ ತಿನ್ನೋಕ್ಕೆ ಸಾಸ್ ಬೇಡ, ಮೊಸರು ಬೇಡ, ಪಲ್ಯ ಬೇಡ, ಏನೂ ಬೇಡ. ನೀವು ಕಾಫಿ ಜೊತೆನೂ ಹಾಗೆ ತಿನ್ಬಹುದು. ಹಾಗೂ ರುಚಿಯಾಗಿರುತ್ತೆ. ಬೇಕಿದ್ದರೆ ಮೊಸರು, ಮಧ್ಯಾಹ್ನದ ಊಟಕ್ಕಾದರೆ ಮೊಸರು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಲಟ್ಸಿ ರೆಡಿ ಆಯಿತು. ಈಗ ನೋಡಿ, ಇನ್ನೊಂದು ಪರೋಟ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ಟಫ್ ಮಾಡಿ. ಲಟ್ಸಕ್ಕಂತೂ ತುಂಬಾ ಈಸಿ ಆಗುತ್ತೆ. ಸಂಜೀರಾ ಅಂದರೆ ಮೈದಾ ಹಿಟ್ಟಿದ್ದು ಚಪಾತಿ ಹಿಟ್ಟಿನ ಥರ ಕಲಸಿಟ್ಕೊಳ್ತಾರೆ. ಮತ್ತು ಇದೇ ಥರ ಸ್ಟಫ್ ಮಾಡಿ ಪೂರಿ ಥರನೇ ಲಟ್ಸಿ ಎಣ್ಣೆಯಲ್ಲಿ ಕರಿಯೋದು. ಅದು ಹಾಗೆ ಸ್ವಲ್ಪನೂ ಎಣ್ಣೆ ಕುಡಿಯಲ್ಲ, ಹೊರಗಡೆ ಏನು ಬರಲ್ಲ, ಚೆನ್ನಾಗಾಗತ್ತೆ, ಹೊಟ್ಟೆ ತುಂಬತ್ತೆ. ಇದು ಪರೋಟ ಆದರೆ ಚಪಾತಿ ಗೋಧಿ ಹಿಟ್ಟಲ್ಲೇ ಮಾಡ್ತೀವಿ. ಹಾಗೆ ಮಧ್ಯಾಹ್ನದ ಊಟಕ್ಕೋ ರಾತ್ರಿ ಊಟಕ್ಕೋ ಆಗುತ್ತೆ ಒಂದು ತಿಂಡಿ. ಅಥವಾ ಸಾಯಂಕಾಲ ಚಹಾ ಜೊತೆಗೂ ಮಾಡ್ಕೊಳ್ಬಹುದು. ಮೇಯ್ನು ಲಟ್ಸೋಕ್ಕೆ ತುಂಬಾ ಈಸಿ ಮತ್ತು ಸ್ಪೈಸಿ ಸ್ವೀಟು ಎರಡೂ ಟೇಸ್ಟ್ ಇರುತ್ತೆ. ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಇದನ್ನು ಖಂಡಿತ ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿತ್ತು ಅಂತ ತಿಳಿಸಿ. ನಾನು ಪರೋಟ ಮಾಡುವಾಗ ಯಾವಾಗಲೂ ಈ ಥರ ಹಾಫ್ ಕಟ್ ಮಾಡ್ಕೊಳ್ತೀನಿ, ಯಾಕಂದರೆ ಬೇಗ ತಣ್ಣಗಾಗುತ್ತೆ, ತಿನ್ನೋದಕ್ಕೂ ಚೆನ್ನಾಗಾಗತ್ತೆ ಅಂತ. ನೋಡಿ, ಒಂದು ಪರೋಟ ರೆಡಿ ಆಯಿತು. 2ನೇ ಪರೋಟ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕಾಯಿಸುವಾಗ. ತುಪ್ಪ ಹಾಕೋದಕ್ಕಿಂತ ಎಣ್ಣೆ ಹಾಕಿದರೆ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ತುಪ್ಪ ಹಾಕಿದರೆ ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ. ಪರೋಟ ಆದಮೇಲೆ ಸ್ವಲ್ಪ ಮೇಲಿಂದ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.